गुरुभ्यो नमः हरि ओम। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सर्वेपि सुखिनः सन्तु, सर्वे सन्तु निरामयाः, सर्वे भद्राणि पश्यन्तु, सर्वे सुगुणशालिनः। ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂತ್ರಾಲಯ ರಾಘಪ್ಪ ಎನ್ನುವಂತಹ ಜನಸಾಮಾನ್ಯರ ನಾಣ್ಣುಡಿಗೆ ವಿಷಯರಾದ ಜಗದೊಡೆಯನಾದಂತಹ ತಿರುಪತಿಯ ಶ್ರೀನಿವಾಸ ಮಹಾಗುರುಗಳಾದಂತಹ ರಾಘವೇಂದ್ರ ಸ್ವಾಮಿಗಳವರು ಜಾತ್ಯತೀತವಾಗಿ, ಪ್ರಾಂತಾತೀತವಾಗಿ, ಭಾಷಾತೀತವಾಗಿ ಸಮಸ್ತ ಭಕ್ತರನ್ನು ಅನುಗ್ರಹಿಸ್ತಾ ಇರತಕ್ಕಂತಹದ್ದು ಎಲ್ಲ ಭಕ್ತರ ಅನುಭವಕ್ಕೆ ಬಂದಿರತಕ್ಕಂಥ ವಿಷಯ. ಅಂತಹ ಮಹಾಗುರುಗಳ ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು, ಅವರ ಭಕ್ತ ಸಾಗರ ಅಪಾರವಾಗಿರ್ತಕ್ಕಂಥದ್ದು. ಅಪಾರವಾದ ಭಕ್ತ ಸಾಗರದ ಮನದಾಳಕ್ಕೆ ಕೊಂಡೊಯ್ಯುವಂತಹ ಒಂದು ವಿಶೇಷವಾದ ಪ್ರಯತ್ನವನ್ನು ಮಾಡಿ ಶ್ರೀ ರಾಘವೇಂದ್ರ ಮಹಾತ್ಮೆ ಅನ್ನುವಂತಹ ಹೆಸರಿನಿಂದ ಸೆಪ್ಟೆಂಬರ್ 1ರಿಂದ ರಾತ್ರಿ 9 ಗಂಟೆಯಿಂದ ಈ ಧಾರಾವಾಹಿಯನ್ನು ಅತ್ಯಂತ ಭಾವನಾತ್ಮಕವಾಗಿ, ಜೊತೆಯಲ್ಲಿ ಚಾರಿತ್ರಾತ್ಮಕವಾಗಿ, ಜೊತೆಯಲ್ಲಿ ಧಾರ್ಮಿಕವಾಗಿಯೂ ರಾಯರನ್ನು ಮತ್ತೊಮ್ಮೆ ನಮ್ಮ ಭಕ್ತರ ಕಣ್ಮುಂದೆ ತಂದು ನಿಲ್ಲಿಸುವಂತಹ ಒಂದು ವಿಶೇಷವಾದ ಧಾರಾವಾಹಿಯನ್ನು ರೂಪಿಸಿದ್ದಾರೆ. ಇದರಲ್ಲಿ ಎಲ್ಲ ರಾಯರ ಭಕ್ತರನ್ನು ಕಲಾವಿದರನ್ನಾಗಿ ಆಯ್ಕೆ ಮಾಡಿಕೊಂಡು ಅವರಲ್ಲಿ ಕಲಾ ನೈಪುಣ್ಯತೆಯನ್ನು ವಿಶೇಷವಾಗಿ ಅಭಿವೃದ್ಧಿ ಪಡಿಸಿ ಭಕ್ತಿ ಶ್ರದ್ಧೆಗಳಿಂದ ಮಾಡ್ತಾ ಇರತಕ್ಕಂತಹ ಜಿ ಟಿವಿಯ ಈ ಒಂದು ಪ್ರಯತ್ನ ಅತ್ಯಂತ ಅಭಿನಂದನೀಯವಾಗಿರ್ತಕ್ಕಂಥದ್ದು. ಅದರ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ವಿವಿಧ ಪ್ರದೇಶಗಳಿಗೆ, ಎಲ್ಲ ಜಿಲ್ಲೆಗಳಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಈ ಒಂದು ರಥವನ್ನು ತೆಗೆದುಕೊಂಡು ಹೋಗಿ ಅಲ್ಲಿರುವಂತಹ ಜಾತ್ಯತೀತವಾದ ರಾಯರ ಭಕ್ತರಿಗೆ ಅಲ್ಲಿ ದರ್ಶನಕ್ಕೆ ಅನುವು ಮಾಡಿಕೊಟ್ಟು ರಾಯರ ಮಂತ್ರಾಕ್ಷತೆಯಿಂದ ನಮ್ಮಿಂದ ಪಡೆದು ಅಲ್ಲಿ ಭಕ್ತರಿಗೆ ಪ್ರಸಾದವನ್ನು ನೀಡತಕ್ಕಂಥ ಒಂದು ಯೋಜನೆಯನ್ನು ಕೂಡ ಇದರ ಅಡಿಯಲ್ಲಿ ತೆಗೆದುಕೊಂಡು ಬಂದಿದೆ. ಈ ರಥಯಾತ್ರೆ ನಮಗೆಲ್ಲ ಏನು ನೆನಪಿಸ್ತದೆ ಅಂತಂದರೆ, ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮನ ಮಂದಿರ ನಿರ್ಮಾಣ ಅಯೋಧ್ಯೆಯಲ್ಲಿ ಆಗುವಾಗ ಅದ್ವಾನಿಯವರು ಮತ್ತಿತರ ಸಂಘ ಪರಿವಾರದ ಎಲ್ಲ ಹಿಂದೂ ಮುಖಂಡರುಗಳು ದೇಶವ್ಯಾಪ್ತವಾಗಿ ರಾಮ ರಥಯಾತ್ರೆಯನ್ನು ಮಾಡಿದರು. ಅಂತಹ ಮೂಲ ರಾಮನನ್ನು ಆರಾಧಿಸುವಂತಹ ಮಹಾಗುರುಗಳಾದ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆಯನ್ನು ಜನತೆಗೆ ಮುಟ್ಟಿಸಲು ಧಾರಾವಾಹಿಯನ್ನು ಅವರವರ ಊರುಗಳಿಗೆ ರಾಯರನ್ನು ಈ ರಥಯಾತ್ರೆಯ ಮೂಲಕವಾಗಿ ಕರೆದುಕೊಂಡು ಬಂದು ರಾಯರ ದರ್ಶನವನ್ನು ಮಾಡಿಸುವಂತಹ ಒಂದು ಉತ್ತಮ ಪ್ರಯತ್ನವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಅಭಿನಂದಿಸಿ, ತುಂಬ ಹೃದಯದಿಂದ ಆಶೀರ್ವದಿಸಿ ಫಲಮಂತ್ರಾಕ್ಷತೆಯನ್ನು, ರಾಯರ ಪ್ರಸಾದವನ್ನು ನಾವು ಕಳಿಸಿಕೊಡ್ತಾ ಇದ್ದೇವೆ. ಎಲ್ಲ ಭಕ್ತಾದಿಗಳು ಕೂಡ ಭಕ್ತಿ ಶ್ರದ್ಧೆಯಿಂದ ಸ್ವೀಕಾರ ಮಾಡಿ ರಾಯರ ದರ್ಶನವನ್ನು ಪಡೆದು ರಾಯರ ಈ ಚರಿತ್ರೆಯನ್ನು ಪ್ರತಿಪಾದನೆ ಮಾಡುವಂತಹ ಧಾರಾವಾಹಿಯನ್ನು ಕಣ್ತುಂಬಿಕೊಂಡು ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನವನ್ನು, ಶಾಖಾ ಮಠಗಳಲ್ಲಿ ಅಲ್ಲಲ್ಲಿ ರಾಯರ ದರ್ಶನವನ್ನು ಪಡೆದು ಉದ್ಧತರಾಗಬೇಕು ಅಂತ ಹೇಳ್ತಾ, ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಜಿ ಟಿವಿಯ ಎಲ್ಲ ವ್ಯವಸ್ಥಾಪಕ ವೃಂದ, ಅದೇ ರೀತಿಯಾಗಿ ಕಲಾ ತಂಡ ಮತ್ತು ಈ ಯಾವ ರಥಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತಹ ಎಲ್ಲ ವ್ಯಕ್ತಿಗಳು, ರಥಯಾತ್ರೆಯ ಮೂಲಕವಾಗಿ, ಧಾರಾವಾಹಿಯ ಮೂಲಕವಾಗಿ ರಾಯರ ಒಂದು ಮಹಿಮೆಯನ್ನು ಕಾಣುವಂತಹ, ತಿಳಿಯುವಂತಹ ವ್ಯಕ್ತಿಗಳು ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ವಿಶೇಷವಾಗಿ ಅನುಗ್ರಹಿಸಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಂತ್ರಾಲಯಾಖ್ಯಪುರೇ ನವ್ಯೇಂದ್ರೋಪಲೀಲಭವ್ಯಕರಸೃಂದಾವನಾಂತರ್ಗತಃ ಶ್ರೀಮತ್ಸದ್ಗುರುರಾಘವೇಂದ್ರ ಧ್ರುವಂ ಮಂಗಳಂ. ತದೇವ ಲಗ್ನಂ ಸುದಿನಂ ತದೇವಾಚಾರಾವರಂ ಚಂದ್ರವರಂ ನಮಸ್ಮರಾಮೇ. ಶುಭೋತ್ತಮಸ್ತು ಸುಪ್ರತಿಷ್ಠಿತಮಸ್ತು.
वनस्पतिर्भवो दिव्यगन्धाढ्यगन्धवत्महात्रेश्वर देवानां योगोऽयं वदेक्षतां धूपमाघ्रापयामि आहूप पुष्पमाला समर्पयामि श्रूयमानः विचन्द्रात्मानिन्दाभ्यां नृसिंहः देवसोमाः पुष्पाणि समर्पयामि नीराजनदीपं दर्शयामि जयति हरिलतिं सर्वदेवैकवन्द्यः परमोरनभीष्टावाप्तसज्जनानां निखिलगुणगणार्णो नित्यनिर्मुक्तदोषः सरस्वतनयनो सो श्रीपतिर्मानदो नः ध्रुवादिध्वा श्रीपतिर्मानदो नः ध्रुवादिध्वान्तरवे वैष्णवेन्द्रेवरेन्द्रवे श्रीराघवेन्द्र गुरवे नमोऽत्यन्तदयालवे राजाधिराज गुरुसार्वभौम ಗೋವಿಂದ ಶ್ರೀ ಸುಖದೇಂದ್ರ ಶ್ರೀಪಾದಂಗಳವರಿಗೆ ಶ್ರೀ ಸುಖದೇಂದ್ರ ಶ್ರೀಪಾದಂಗಳವರಿಗೆ ಶ್ರೀ ಸುಖದೇಂದ್ರ ಶ್ರೀಪಾದಂಗಳವರಿಗೆ तदेव लग्नं सुजनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपदे केन्द्रेकं स्मरामि सुमुहूर्तमस्तु सुप्रतिष्ठितमस्तु ओम श्री राघवेंद्राय ಸ್ವಲ್ಪ ಹಿಂದೆ ಕ್ಯಾಪ್ ಕೊಡಿ